ಅವ್ರು ನವೀನ್ ಅವ್ರು ಹೇಳಿದ್ದು ಎಲ್ಲಾ ಕಷ್ಟದ ಕೆಲಸ ಎಲ್ಲ ನಮ್ಮ ಅಡ್ವೊಕೇಟ್ ಶ್ರುತಿ ಚಗಂಟಿ ಅವ್ರು ಮಾಡಿದ್ದು. ನಾವು ಏನು ಜಾಸ್ತಿ ಮಾಡಿಲ್ಲ. ಕಾಮ್ರೇಡ್ ವಿಜಯ್ ಭಾಸ್ಕರ್ ಅವರು ನಾವು ಪಿಟಿಷನರ್ಸ್ ಆಗಿದ್ವಿ. ಮತ್ತೆ ನಮ್ಮ AITUC ಸಂಘಟನೆಯವರು ಗಟ್ಟಿಯಾಗಿ ನಿಂತ್ಕೊಂಡು ಪೊಲೀಸ್ ಅವರು ಯಾರೇ ಏನೇ ಫೋನ್ ಮಾಡಿದ್ರು ಏನ್ ನೀವು ತಲೆ ಕೆಡಿಸ್ಕೋಬೇಡಿ, ನಾವು ಸಭೆ ಮಾಡ್ಕೊಂತೀವಿ, ನಾವು ಸಭೆ ಮಾಡ್ಕೊಳ್ಳಿಕ್ಕೆ ಯಾಕೆ ಅವ್ರ ಆತರ ಅಡ್ಡಿ ಮಾಡ್ತಾರೆ ಅಂತ ಹೇಳಿದ್ರು. ನಾವು ಕೋರ್ಟ್ಗೆ ಹೋಗಿದ್ ಏನಕ್ಕೆ ಅಂತ ಹೇಳಿದ್ರೆ ಈ ತರ ಒಂದು ಸಭೆ ಮಾಡ್ಲಿಕ್ಕೂ ಸಹ ಪೊಲೀಸ್ ನೋಟಿಸ್ ಕೊಟ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಅವರು ಹಿಂದಿನ ಹೈಕೋರ್ಟ್ ಆರ್ಡರ್ ನ ರೆಫರೆನ್ಸ್ ಮಾಡಿ ಹೇಳ್ತಾರೆ. ಬಟ್ ಆ ಹೈಕೋರ್ಟ್ ಆರ್ಡರ್ ಆ ಮ್ಯಾಟರ್ ಡಿಸ್ಪೋಸ್ ಆದಾಗ ನೀವ್ ಈ ತರ ಸಭೆ ಮಾಡಬಾರ್ದು ಅಂತ ಏನ್ ಹೇಳಿಲ್ಲ. ಅವ್ರು ಹೇಳಿದ್ದು ಡಿಫೆಮೇಟರಿ ಸ್ಟೇಟ್ಮೆಂಟ್ಸ್ ಮಾಡಬಾರ್ದು ಅಂತ ಅಷ್ಟೇ ಹೇಳಿದ್ರು ಅವರು, ಹೊರತು ನೀವು ಸಭೆನೇ ಮಾಡಬಾರ್ದು ಅಂತ ಫೈನಲ್ ಆರ್ಡರ್ ಅಲ್ಲಿ ಏನಿರ್ಲಿಲ್ಲ. ಸೊ ಹಾಗಾಗಿ ಪೊಲೀಸ್ ಅವರು ಅದನ್ನು ಉಪಯೋಗಿಸ್ಕೊಂಡು ನೀವು ಸಭೆ ಮಾಡಬೇಡಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಮತ್ತೆ ಅದು ಪ್ರಜಾಪ್ರಭುತ್ವದಲ್ಲಿ ಆ ರೀತಿ ನಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಹೈಕೋರ್ಟ್ ಹೋದಾಗ್ಲೂ ಸ್ಪಷ್ಟವಾಗಿ ಹೇಳಿದ್ದು, ಸಂವಿಧಾನ ಕೊಟ್ಟಿರುವಂತ ಅನುಚ್ಛೇದ 19(1) A ಮತ್ತೆ B, ವಾಕ್ ಸ್ವಾತಂತ್ರ್ಯ ಮತ್ತೆ ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ, ಈ ಎರಡು ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಹಾಗಾಗಿ ಪೊಲೀಸ್ ಅವರು ಕೊಟ್ಟಿರೋ ಈ ನೋಟಿಸ್ ಸರಿಗಿಲ್ಲ. ಮತ್ತೆ ಕೋರ್ಟ್ ಅಲ್ಲಿ ಹೇಳಿದ್ವಿ, ಅವ್ರು ಇನ್ಸ್ಪೆಕ್ಟರ್ ನನಗೆ ಫೋನ್ ಮಾಡಿ ಹೇಳಿದ್ರು, ನೀವು ಸಭೆ ಮಾಡಿದ್ರೆ ಅರೆಸ್ಟ್ ಮಾಡ್ತೀವಿ ಅಂತ. ಈ ರೀತಿ ಹೆಂಗೆ? ಇಲ್ಲಿ ಕರ್ನಾಟಕದಲ್ಲಿ ನಾವು ಸಂವಿಧಾನ ಫಾಲೋ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾರೆ, ಇನ್ನೊಂದ್ ಕಡೆ ನೀವು ಒಂದು ಆಫೀಸ್ ಒಳಗಡೆ ಸಭೆ ಮಾಡಿದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನ ಕಣ್ಸೋದಲ್ಲದೆ ಅದನ್ನ ಫೈಟು ಮಾಡ್ಲೇಬೇಕಾಯ್ತು. ಸೊ ಹಾಗಾಗಿ ಹೋಗಿದ್ದಾಯ್ತು. ಸೊ ನಾವು ಈಗ ಇನ್ನೂ ಹೆಚ್ಚಿಗೆ, ಯಾಕಂದ್ರೆ ಇದು ಬರೀ ಸೌಜನ್ಯ ವಿಷಯ ಮಾತ್ರ ಅಲ್ಲ, ಅಲ್ಲಿ ಹಲವಾರು ಸಮಸ್ಯೆಗಳು, ಹಲವಾರು ಅನ್ಯಾಯಗಳು ನಡೀತಾ ಇದೆ. ಮತ್ತೆ ಪೋಸ್ಟಲ್ ಹೇಳ್ದಂಗೆ ಇದೊಂದು ಉಳಿಗಮಾನ್ಯ ಪದ್ಧತಿ, ಅದ್ರ ವಿರುದ್ಧ ನಾವು ಹೋರಾಡ್ಬೇಕಾಗುತ್ತೆ. ಸೊ ಈ ಸಭೆಯಿಂದ ನಾವು ಮುಂದೆ ಹೋಗಿ, ಯಾಕಂದ್ರೆ ಅಲ್ಲಿ ಇರೋದು ಇಡೀ ಒಂದು ಧರ್ಮಸ್ಥಳ ಫೈಲ್ಸ್ ಅಂತಾನೆ ಹೇಳ್ಬೋದು, ಅಷ್ಟು ಹಗರಣಗಳಿದೆ ಧರ್ಮಸ್ಥಳದಲ್ಲಿ, ಅಷ್ಟು ಹಗರಣಗಳಿದೆ. ಒಂದು ಧರ್ಮಸ್ಥಳ ಫೈಲ್ಸ್ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ಸಾರ್ವಜನಿಕರಿಗೆ ಅದನ್ನ ಪ್ರಸ್ತಾಪ ಮಾಡಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದು ನಮ್ಮ ಎಲ್ಲರದ್ದು ಕರ್ತವ್ಯ ಅಂತ ಅನ್ಸುತ್ತೆ. ಮೈತ್ರಿ ಅವರು